ಮಹೇಶ್ ಸರ್ ನೀವೇ ಇಲ್ಲ ಮಹೇಶ್ ಸರ್ ನನ್ನದೊಂದು ಗೊಂದಲ ಪರಿಹರಿಸಿ ಆಮೇಲೆ ಮೌನ್ ವಿಶ್ವ ಹತ್ರ ಉತ್ತರ ಪಡ್ಕೊಳ್ಳಿ. ಮುಗಿಸ್ತೀನಿ. ಮೇಷ್ಟ್ರು ಒಂದು ಒಳ್ಳೆ ವಿಷಯ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ಮಾಡ್ಕೊಂಡಿದೆ ಮುಸಲ್ಮಾನರನ್ನ. ಅವ್ರಿಗೆ ನಿಜವಾಗ್ಲೂ ಮುಸಲ್ಮಾನರಿಗೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಅವರ ಎಜುಕೇಶನ್ ಬಗ್ಗೆ, ಅವ್ರ ಅಪ್ಲಿಫ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಇದೇ ಮಾತನ್ನೇ ಬಾನು ಮುಸ್ತಾಕ್ ಅವರು ಭುವನೇಶ್ವರಿ ಕಂಪೇರ್ ಮಾಡ್ಬೇಕಾದ್ರೆ ಅವರ ಧರ್ಮದಲ್ಲಿರೋ ನ್ಯೂನತೆಗಳ ಬಗ್ಗೆ ಹೇಳಿರೋದು. ಅವ್ರು ಹೇಳಿರೋದೇನು, ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ, ನೀವು ಕನ್ನಡವನ್ನ ಕರ್ನಾಟಕವನ್ನ ಭುವನೇಶ್ವರಿ ತಾಯಿ ತರ ಇಟ್ಟಿದ್ದೀರಾ, ನೀವು ಅರ್ಶನ ಕುಂಕುಮ ಇಟ್ಟಿದ್ದೀರಾ, ಇಸ್ಲಾಂ ಧರ್ಮದಲ್ಲಿ ನನಗೆ ಬಿಡ್ತಾ ಇಲ್ಲ ಅದನ್ನ ಮಾಡೋದಕ್ಕೆ ಅಂತ ಅವ್ರ ಧರ್ಮದ ನ್ಯೂನತೆಗಳು ಹೇಳಿರೋದು. ಇದು ನಿವಾರಣೆ ಮಾಡ್ಬೇಕಾದ್ರೆ ಯಾರು ಕಾಂಗ್ರೆಸ್ ಪಕ್ಷ. ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ದೇವರ ಆಚರಣೆಗಳ ಬಗ್ಗೆ ನಂಬಿಕೆ ಇಲ್ಲದವರನ್ನ ಆಯ್ಕೆ ಮಾಡಿದಾಗ ಫಾರ್ ಎಕ್ಸಾಂಪಲ್ ಗಿರೀಶ್ ಕಾರ್ನಾಡ್ ಆಗ್ಲೂ ಕೂಡ ಅಬ್ಜೆಕ್ಷನ್ ಗಳಿತ್ತು ಸರ್. ಇಲ್ಲಿ ಮುಸಲ್ಮಾನರು ಅನ್ನೋ ಕಾರಣಕ್ಕಲ್ಲ. ನಾನು ಮಹೇಶ್ ಅವರ ಹತ್ರ ಒಂದು ಕ್ಲಾರಿಫಿಕೇಶನ್ ನಾನು ಬಂದೆ ಸರ್. ಯಾಕೆ ಪ್ರಶ್ನೆ ಮಾಡ್ತೀರಿ? ಅಲ್ಲಿ ಹೋಗ್ಬಿಟ್ಟು ಅವ್ರು ಪೂಜೆ ಮಾಡ್ತಾರಾ ಇಲ್ವಾ ಅಂತ ಅದನ್ನ ಅವ್ರು ಕೇಳಿದ್ರು ಸರ್. ಪಾಷಾ ಅವ್ರು ಕೇಳಿದ್ರು, ನಾನಲ್ಲ. ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಹೇಳಿದ್ರು. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಆಗಿನ ಕಾಲದಲ್ಲಿ ಆಯ್ಕೆ ಮಾಡಿದಾಗ್ಲ ಆಗ್ಲೂ ಸಹ ಅಪಸ್ವರಗಳು ಕೇಳಿ ಬಂದಿತ್ತು. ಅದನ್ನ ಹೇಳ್ಬೇಕು ಇವ್ರು. ಒಂದನ್ನೇ ಹೇಳ್ಕೊಂಡು ಕೂತ್ಕೊಂಡು ಅದೇ ರೆಕಾರ್ಡ್ ಕುತ್ಕೊಂಡು ನನ್ಗೊಂದು ಪ್ರಶ್ನೆ ಇದೆ, ಅವ್ರು ಮುಗಿಸ್ಬಿಡ್ಲಿ. ನಾನು ಅದನ್ನೇ ಹೇಳೋದು, ಇವ್ರಿಗೆ ಇವ್ರ ಧರ್ಮ ಅಂತ ಬಂದಾಗ ಇವ್ರ ಅನುಕೂಲಕ್ಕೆ ತಕ್ಕಂತೆ ಏನ್ ಬೇಕೋ ಮಾಡ್ಕೊಂಡ್ಬಿಡ್ಬೋದು. ಹಿಂದೂಗಳಂದ್ರೆ ಮಾತ್ರ ಬಿಟ್ಟಿ ಸಿಕ್ಬಿಟ್ಟಿದ್ದಾರೆ. ಹಿಂದೂ ಧರ್ಮ ಅಂತ ಹೇಳಿದ್ರೆ ಅಲ್ಲಿ ಇಲ್ಲ ಇದನ್ನ ನಾನು ಅಬ್ಜೆಕ್ಟ್ ಮಾಡ್ತೀನಿ. ಯಾಕೆಂದ್ರೆ ರಜಾಕ್ ಅವರೇ ನೀವು ಇದಕ್ಕೆ ಉತ್ತರ ಕೊಡಿ. ಇಲ್ಲ ಯಾಕೆ ಗೊತ್ತಾ, ಬಾನು ಮುಷ್ತಾಕ್ ಅವರದ್ದೇ ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ ಸರ್. ಏಷ್ಯಾವನ್ನ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಮಸೀದಿ ಒಳಗೆ ಹೋಗ್ಲಿಕ್ಕೆ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಇಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನ ಆಕೆ ಪ್ರಸ್ತಾಪ ಮಾಡಿದ್ದಕ್ಕೆ ಅವರನ್ನ ಅವರ ಕುಟುಂಬಸ್ಥರು ಏನ್ ಮಾಡಿದ್ರು ಅಂದ್ರೆ, ಇಲ್ಲಿ ಈ ಆಚರಣೆಗಳಿಗೆ ಸಂಬಂಧಪಟ್ಟ ಅವರ ಹೇಳಿಕೆಗಳ ಬಗ್ಗೆ ವಿರೋಧ ಕೇವಲ ಹಿಂದೂಗಳಿಗಲ್ಲ, ನೀವು ಅಂದ್ರೆ ನಿಮ್ಮ ಸಮುದಾಯವೂ ಕೂಡ ಬಾನು ಮುಷ್ತಾಕ್ ಅವರನ್ನ ಆಚೆ ಇಟ್ಟಿತ್ತು. ಮಸೀದಿ ಒಳಗೆ ಬಿಡದವರು. ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಸರ್, ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ, ನೀವು ಕೇಳಿಸ್ಕೋಬೇಕು ಪೂರ್ತಿ. ಮಸೀದಿ ಒಳಗೇನೆ ಹೆಣ್ಣು ಮಕ್ಕಳನ್ನ ಬಿಟ್ಟುಕೊಳ್ಳದವರು ದೇವಸ್ಥಾನಕ್ಕೆ ಹೋಗ್ಲಿ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಹೆಂಗೆ ಹೇಳ್ತೀರಿ? ಮೇಡಮ್, ಭಿನ್ನಾಭಿಪ್ರಾಯಗಳು ಪ್ರತಿಯೊಂದು ಧರ್ಮ ಜಾತಿ ಮತ ಭೇದದಲ್ಲಿ ಇದ್ದೇ ಇರುತ್ತೆ. ಬಾನು ಮುಷ್ತಾಕ್ ಅವರಿಗೆ ಆಯ್ಕೆ ಮಾಡಿ ಅವ್ರಿಗೆ ಅತಿಥಿಯನ್ನಾಗಿ ಕರೆಯೋದ್ರನ್ನ ನಾವೆಲ್ಲ ನೋಡಿ, ಈ ರಾಜ್ಯಕ್ಕೆ ಬಂದಾಗ ನಾನು ಬೇರೆ ಅಲ್ಲ, ಮೋಹನ್ ವಿಶ್ವ ಬೇರೆ ಅಲ್ಲ, ನಾವಿಬ್ರು ಒಂದೇನೆ ರಾಜ್ಯಕ್ಕೆ ಬಂದಾಗ. ಆದ್ರೆ ಈ ವಿಷಯದಲ್ಲಿ ಒಂದು ನಮ್ಮ ಅಭಿಪ್ರಾಯದಲ್ಲಿ ಏನೋ ಭಿನ್ನಾಭಿಪ್ರಾಯ ಇರಬಹುದು, ಅನೇಕದಲ್ಲಿ ಏಕತೆ ಇದೆಲ್ಲ, ಅದೇ ನಮ್ಮ ರಾಜ್ಯದ ಸೌಂದರ್ಯ. ಇವ್ರಿಗೆ ಬಾನು ಮುಸ್ತಾಕ್ ಅವರು ಮಸೀದಿ ಒಳಗಡೆ ಹೋಗೋದು ಸಮಸ್ಯೆ ಇದೆ, ಆದ್ರೆ ಚಾಮುಂಡಿ ದೇವಿಗೆ ಪೂಜೆ ಮಾಡೋದು ಸಮಸ್ಯೆ ಇಲ್ಲ. ಅನಿವಾರ್ಯತೆ ಇಲ್ಲ, ಒತ್ತಡ ಇಲ್ಲ, ಪೂಜೆ ಮಾಡಲೇಬೇಕು ಅಂತ ಈ ರಾಜ್ಯಕ್ಕೆ ತಂದಿದ್ದಾರೆ ಅಂತ ಒಂದು ಗೌರವವನ್ನ ಸಲ್ಲಿಸ್ತಿದ್ದಾರೆ ಅಷ್ಟೇ. ಮಹೇಶ್ ಅವರೇ, ಚಾಮುಂಡೇಶ್ವರಿ ಬೇರೆ ಭುವನೇಶ್ವರಿ ಬೇರೆ. ಅವ್ರ ಒಬ್ಜೆಕ್ಷನ್ ಇದ್ದಿದ್ದು ಭುವನೇಶ್ವರಿ ಬಗ್ಗೆ, ಚಾಮುಂಡೇಶ್ವರಿಗೆ. ಈಗ ಹಿಂದೂಗಳು ಭುವನೇಶ್ವರಿಯನ್ನು ದೇವಿ ಅಂತಾರೆ, ಧಾರ್ಮಿಕ ಭಾವನೆಯಿಂದಲೇ ಗಮನಿಸ್ತಾರೆ. ಹಾಗೆ ಚಾಮುಂಡೇಶ್ವರಿಯನ್ನು ಕೂಡ ಅದೇ ಭಾವನೆಯಿಂದ ಗಮನಿಸೋದು. ಎಲ್ಲವೂ ಕೂಡ ಶಕ್ತಿ ಸ್ವರೂಪಿಣಿಯ ಬೇರೆ ಬೇರೆ ಆಯಾಮಗಳು ಅಂತ ಹೇಳಿ ಭಾವಿಸೋದು. ನೀವು ಅದು ಹೇಗೆ ಭುವನೇಶ್ವರಿ ಬಗ್ಗೆ ಅವ್ರಿಗೆ ಭಾವನೆ ಹೀಗೆ, ಆದರೆ ಚಾಮುಂಡೇಶ್ವರಿ ಬಗ್ಗೆ ಭಾವನೆ ಹಾಗಿರಲೇಬೇಕು ಅಂತಿಲ್ಲ, ಹೇಗೆ ಹೇಳೋದು, ಹೇಗೆ ನಂಬೋದು ಇದನ್ನ? ಇಲ್ಲ, ಇದು ಅಬ್ಜೆಕ್ಷನ್ ಅಂತ ಹೇಳಿಲ್ಲ, ಅವರು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಭುವನೇಶ್ವರಿ ಅನ್ನುವಂತಹ ಆ ವ್ಯಕ್ತಿ, ಆ ಚಿತ್ರ ಇದೆಯಲ್ಲ, ಆ ಚಿತ್ರಣ. ಎಸ್. ಸೊ ಮೇಡಮ್, ಅಲ್ಲ ನಾನು ಬರ್ತೀನಿ. ಒಂದು ಭಾಷೆಯನ್ನ ಭುವನೇಶ್ವರಿ ಅಂತ ಕರೆದಿರೋದು, ಅದು ಹಿಂದೂಗಳ ಭಾಷೆ ಅಲ್ಲ, ಕನ್ನಡ ಭಾಷೆ ಹಿಂದೂಗಳ ಭಾಷೆ ಅಲ್ಲ, ಕನ್ನಡಿಗರೆಲ್ಲರ ಭಾಷೆ, ಕರ್ನಾಟಕದಲ್ಲಿರ್ತಕ್ಕಂಥವ್ರೆಲ್ಲರ ಭಾಷೆ ಕನ್ನಡ ಭಾಷೆ. ನಾನು ಮೊದಲು ಹೇಳಿದ್ದೆ, ಕನ್ನಡ ತಾಯಿ ಅಂತ ಕರೆದ್ಬಿಟ್ರೆ, ಕನ್ನಡಾಂಬೆ ಅಂತ ಕರೆದ್ಬಿಟ್ರೆ ಅದು ಅಬ್ಜೆಕ್ಷನ್ ಅಲ್ಲ. ಅದಕ್ಕೊಂದು ದೇವಿ ರೂಪ ಕೊಟ್ಟಿರೋದ್ರಿಂದ, ಅವರು ಬೇರೆ ಧರ್ಮವನ್ನು ಅನುಸರಣೆ ಮಾಡ್ತಾ ಇರೋದ್ರಿಂದ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಅವರು ಭಿನ್ನಾಭಿಪ್ರಾಯಗಳಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗಬೇಕಾಗಿತ್ತು, ವಿವಾದ ಆಗಬೇಕಾಗಿತ್ತು, ಆಗಿದೆ. ಅದು ಭಾಷೆಯ ಬಗ್ಗೆ ಅವರು ನನಗೆ ಕನ್ನಡ ಕಲ್ತಿದ್ದಾರೆ ಮೇಡಮ್, ಅವರು ಕನ್ನಡ ಬರೆದಿದ್ದಾರೆ, ಕನ್ನಡ ನನ್ನ ದೂರ ಇಟ್ಟಿದೆ ಅಂತ ಅವರು ಯಾವ ಕಾರಣಕ್ಕೂ ಅಬ್ಜೆಕ್ಷನ್ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ ಬದುಕಿದ್ದಾರೆ ಕನ್ನಡಿಗರು, ಅವರು ಕನ್ನಡಕ್ಕೆ ಹೆಮ್ಮೆ ತಂದಿದ್ದಾರೆ. ನನ್ನ ಪ್ರಶ್ನೆ ಏನು ಅಂದರೆ, ನಾವು ಇಲ್ಲಿ ಧರ್ಮವನ್ನ ಮತ್ತು ಭಾಷೆಯನ್ನ ಮಿಳಿತ ಮಾಡಿಕೊಂಡು, ಮಿಕ್ಸ್ ಮಾಡಿಕೊಂಡು ಅವ್ರನ್ನ ಕರೆದಿರ್ತಕ್ಕಂಥದಕ್ಕೆ ಅಬ್ಜೆಕ್ಷನನ್ನು ಇಡೀ ರಾಜ್ಯದಾದ್ಯಂತ ಎತ್ತಾ ಇದ್ದಾರೆ. ನನ್ನ ಪ್ರಶ್ನೆ ಏನು, ಸರ್ಕಾರ ಕರೆದಿದೆ, ಅವರು ಹೋಗೋಕ್ಕೂ ಸಂವಿಧಾನದಲ್ಲಿ ಅವಕಾಶ ಇದೆ, ನಾನು ಬರಲ್ಲ ಅಂತ ಹೇಳೋದಕ್ಕೂ ಸಂವಿಧಾನದಲ್ಲಿ ಅವಕಾಶ ಇದೆ. ಮೇಡಮ್, ಸಂವಿಧಾನ ಇಲ್ಲದೇ ಇದ್ದಾಗ ಭಾರತ ದೇಶದಲ್ಲಿ ಧರ್ಮಗಳು ಏನು ನಂಬುತ್ತಾ ಇದ್ವೋ ಅದಕ್ಕೆ ಅವಕಾಶಗಳಿತ್ತು. ಈಗ ಧರ್ಮವನ್ನು ಮೀರಿದ
ಜಾತಿಯನ್ನು ಮೀರಿದ ಎಲ್ಲ ಧರ್ಮ ಜಾತಿಗಳಿಗೂ ಕೂಡ ನ್ಯಾಯವನ್ನು, ಸಮಾನತೆಯನ್ನು, ಗೌರವವನ್ನು ಕೊಡ್ತಕ್ಕಂಥ ಒಂದು ಸಂವಿಧಾನ ಇದೆ. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ನು ಅವರಲ್ಲಿ ಹೋಗದೇ ಇರೋದು ಬಾನು ಮುಷ್ತಾಕ್ ಅವರ ವೈಯಕ್ತಿಕವಾದಂಥ ನಿರ್ಧಾರ. ಅದು ಅವ್ರ ನಿರ್ಧಾರ. ಸರ್, ಇವಾಗ ನೀವು ಹೇಳ್ತಾ ಇದ್ರಲ್ಲ ಸಂವಿಧಾನ ಇದೆ, ಸಂವಿಧಾನ ಮುಖ್ಯ ಅಂತ ಹೇಳ್ಬಿಟ್ಟು ನಿಮ್ಮ ಪಕ್ಕದಲ್ಲಿ ಇದಾರಲ್ಲ ಅಬ್ದುಲ್ ರಜಾಕ್ ಅವ್ರಿಗೆ ಕೇಳ್ತೀನಿ, ನಿಮಗೆ ಕುರಾನ್ ಮೊದಲ ಇಲ್ಲಾಂದ್ರೆ ಸಂವಿಧಾನ ಮೊದಲ? ಫಸ್ಟ್ ಅದನ್ನ ಹೇಳಿ. ಫಸ್ಟ್ ಅದನ್ನ ಹೇಳಿ, ಕುರಾನ್ ಮೊದಲ ಅಂತ. ಇವಾಗ ನೀವು ಹೇಳಿದ್ರಿ ಭಾರತ ಮಾತೆಯ ಕಲ್ಪನೆ ಇದೆ ಅಂತಂದ್ರಲ್ಲ, ಹೌದು, ಹಿಂದೂಗಳು ಮುಂಚೆಯಿಂದ ಏನಂತ ಹೇಳಿದ್ರೆ ನಾವು ತಾಯಿ ಕಲ್ಪನೆಯಲ್ಲೇ ಇರೋದು, ಹೆಣ್ಮಕ್ಳಿಗೆ ಆಗ್ಲಿ ಹೆಣ್ಣು ಅನ್ನೋದು ಶಕ್ತಿಗೆ ಅನ್ನೋದು ನಾವು ಅಷ್ಟು ಮರ್ಯಾದೆ ಕೊಡ್ತೀವಿ. ನೀವು ಪಕ್ಕದಲ್ಲಿ ಅದನ್ನ ಸಿಂಪಲ್ ಮಾಡಿ ಕೇಳ್ತೀನಿ, ಅಬ್ದುಲ್ ರಜಾಕ್ ಅವರಿಗೆ ಭುವನೇಶ್ವರಿ ಅನ್ನೋದ್ರ ಬಗ್ಗೆ ಅಥವಾ ಭಾರತಾಂಬೆ ಅನ್ನೋದ್ರ ಬಗ್ಗೆ ಅಬ್ಜೆಕ್ಷನ್ ಇದೆಯಾ? ನಿಮ್ಮ ಧರ್ಮ ಇದಕ್ಕೆ ಅಬ್ಜೆಕ್ಟ್ ಮಾಡಬೇಕು ಅಂತ ಹೇಳುತ್ತಾ? ಮೇಡಮ್, ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ. ಮೊದಲು ಈ ಡಿಬೇಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದೆ, ಸರ್ವ ಜನಾಂಗದ ಶಾಂತಿಯ ತೋಟ, ಫ್ರೀಡಮ್ ಆಫ್ ರಿಲಿಜಿಯನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಇಲ್ಲಿ ವೈಯಕ್ತಿಕ ಪ್ರಶ್ನೆ ಕೇಳಿ ನೀವು ಬೆಳಿಗ್ಗೆ ಬಿರಿಯಾನಿ ತಿಂದ್ರೋ ಬಿಸಿಬೇಳೆಭಾತ್ ತಿಂದ್ರೋ ಅಂತ ಹೇಳಿದ್ರೆ ಅದು ನನ್ನ ವೈಯಕ್ತಿಕ ವಿಚಾರ, ಅದು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಮೇಡಮ್, ಇದು ನನ್ನ ಪ್ರಶ್ನೆ ಯಾರಿಗೂ ಅಲ್ಲ, ಜನರಲ್ ಆಗಿ ಹೇಳ್ತೀನಿ. ನಾಡ ಹಬ್ಬ, ಊರ ಹಬ್ಬ, ಜಾತ್ರೆ ಇದೆಲ್ಲ ನಾನು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಪಂಚಾಂಗ ನೋಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇರೋ ಪಂಚಾಂಗ ತಮಿಳ್ನಾಡಲ್ಲಿ ಇರೋದಿಲ್ಲ. ನಮಗೆ ಆಷಾಢ ಮುಗ್ದಾದ್ಮೇಲೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಇಡೀ ಭಾರತ ಖಂಡದಲ್ಲಿ ಉತ್ತರದಿಂದ ದಕ್ಷಿಣವರೆಗೂ ಪಂಚಾಂಗ ಬೇರೆ ಬೇರೆ ಆಗಿರುತ್ತೆ. ಈ ಪಂಚಾಂಗ ನೋಡಿನೇ ನಾವು ಹಬ್ಬ ಆಚರಣೆಗಳು ಮಾಡ್ಕೊಂಡು ಬಂದಿರೋದು. ದಸರಾ ಸಹ ಹಾಗೇನೆ ನಮ್ಮ ಇಲ್ಲಿ ಮಾಡ್ಕೊಂಡು ಬರ್ತಾ ಇರೋದು. ಇದು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ನದಿಗಳಿಗೂ ಬೆಟ್ಟಗಳಿಗೆಲ್ಲ ಹಿಂದೂ ಹೆಸರುಗಳಿದೆ. ಮಧ್ಯದಲ್ಲಿ ಬೇರೆ ದೇಶದಿಂದ ಬಂದಿರೋ ಧರ್ಮದ ಹಾವಳಿಯಿಂದ ಇದೆಲ್ಲ ಚೇಂಜ್ ಆಗ್ತಾ ಇದೆ. ಒಂದೊಂದು ಸಲನೂ ನಾವು ಬೆಟ್ಟದ ಹೆಸರು ಚೇಂಜ್ ಮಾಡಬೇಕು, ನದಿಗಳ ಹೆಸರು ಚೇಂಜ್ ಮಾಡಬೇಕು, ರಸ್ತೆ ಹೆಸರು ಚೇಂಜ್ ಮಾಡಬೇಕು. ನಾವು ಎಷ್ಟು ಅಂತ ನಾವೇ ತ್ಯಾಗ ಮಾಡೋದು. ಇವಾಗ ಇದನ್ನ ನಾಡ ಹಬ್ಬ ಅಂತ ಹೇಳ್ತಾರ, ಧಾರ್ಮಿಕ ಹಬ್ಬ ಅಂತ ಹೇಳ್ತಾರ. ನೀವೇ ನಮ್ಗೆ ಅದ್ರ ಬಗ್ಗೆನೂ ಚರ್ಚೆ ಮಾಡಿ. ಪ್ರಥಮವಾಗಿ ಸರ್ಕಾರ ಎಡವಿದೆ, ಆರಂಭದಲ್ಲೇ ವಿಘ್ನವನ್ನು ತಂದಿದೆ. ಎರಡು ಏನಿವತ್ತು ಮುಸಲ್ಮಾನ ಮತ್ತು ಹಿಂದೂ ಅಂತ ಇದೆ, ಅದರ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಸರ್ಕಾರವೇ ಮೊದಲು ಕೈಗೆತ್ತಿಕೊಂಡು, ಸರ್ಕಾರದ ನಿರ್ಧಾರವನ್ನು ಎಲ್ಲರೂ ಸ್ವಾಗತಿಸಬೇಕು, ಅದು ನಮ್ಮ ಧರ್ಮ ಕೂಡ ಹೌದು. ಆದರೆ ಅವರು ಈ ಥರ ಒಂದು ನಿರ್ಧಾರ ತಗೊಂಡಾಗ ಪ್ರತಿಯೊಬ್ಬ ಪ್ರಜೆ ಕೂಡ ಮಾತನಾಡ್ತಕ್ಕಂಥ ಹಕ್ಕು ಸಂವಿಧಾನದಲ್ಲಿ ಇದೆ. ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ವಿರೋಧಿಸ್ತೀವಿ. ಯಾಕೆಂದರೆ ಬಾನು ಮುಷ್ತಾಕ್ ಅವ್ರನ್ನೆಲ್ಲ ವಿರೋಧಿಸೋದು, ಯಾಕಂದರೆ ಕನ್ನಡವನ್ನು ಒಪ್ಪಿ ಬಂದ ಯಾರೇ ಕೂಡ ಆದರೂ ಕೂಡ ಅವ್ರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಅದು ನಮ್ಮ ಧರ್ಮ. ಆದರೆ ಇಲ್ಲಿ ಧರ್ಮಗಳ ನಡುವೆ ವಿಷಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಈಗ ನಾಡ ಹಬ್ಬ ಅಂತಿದ್ದಾರೆ, ನಾವು ಖುಷಿ ಪಡ್ಬೇಕು ಎಲ್ಲ ಹಿಂದೂಗಳು ನಾಡ ಹಬ್ಬ ಅಂತ. ನೆಕ್ಸ್ಟ್ ದಿನ ಮುಂದಿನ ದಿನ ಈ ಮದ್ರಾಸಗಳಲ್ಲಿ ಅಲ್ಲಮೀನು ಗೌಸಿಯಾ ಕಾಲೇಜುಗಳಲ್ಲಿ ನಾಡಹಬ್ಬ ಚಾಮುಂಡಿ ಪ್ರತಿಷ್ಠಾಪನೆ ಮಾಡಿ ಇವರು ಆ ತಾಯಿಗೆ ತಲೆಬಾಗಿ ನಮಸ್ಕಾರ ದಿನಗಳು ಬರುತ್ತೆ ಅಂತ ಅವ್ರ ಅರ್ಥ. ಅಂದ್ರೆ ಈ ಕರ್ನಾಟಕದಲ್ಲೇ ಬೇರೆ ಇಸ್ಲಾಮು, ಇಡೀ ಪ್ರಪಂಚಕ್ಕೆ ಒಂದು ಇಸ್ಲಾಂ ಅಂತ ಸಾರ್ತಾ ಇದ್ದಾರೆ ಇವರು. ಇದಕ್ಕೆ ನಾಡ ಹಬ್ಬ ಅವ್ರಿಗೆ ಎದೆಗಾರಿಕೆ ಇದೆ. ಇದಕ್ಕೆ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿ ಇವರು ಈ ಮದ್ರಾಸಗಳಲ್ಲಿ ಅಥವಾ ಇವರು ಮುಸ್ಲಿಂ ಅಲ್ಲಮೀನು ಗೌಸಿಯಾ ಕಾಲೇಜ್ ಇದೆಯಲ್ಲ ಅಲ್ಲೆಲ್ಲ ನಾಡ ಹಬ್ಬ ಆಚರಿಸ್ತಾರ. ಕಾಂಗ್ರೆಸ್ ಸರ್ಕಾರ ಏನು ಅಂದರೆ ಯಾವಾಗ ರಚನೆ ಆಯಿತೋ ಬರೀ ಹಿಂದೂಗಳ ಭಾವನೆ ಮೇಲೆ ಆಟ ಆಡ್ತಾನೆ ಬಂದಿದ್ದಾರೆ. ಚಾಮುಂಡೇಶ್ವರಿ ತಾಯಿಯನ್ನು ನಂಬುವಂಥ ಭಕ್ತರು ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಉಂಡಿ ಕಾಣಿಕೆ ಹಾಕ್ತಾರೆ. ಆ ಕಾಣಿಕೆ ಸಂಗ್ರಹ ಆಗೋ ಅಂಥ ಹಣದಲ್ಲಿ ರಾಜ್ಯ ಸರ್ಕಾರ ದಸರಾ ಮಾಡ್ತದೆ ಅಲ್ವಾ ಮೇಡಮ್? ಇದು ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥದ್ದು. ನಮ್ಮಲ್ಲಿ ಸಾಧಕರಿಗೆ ಕೊರತೆ ಇಲ್ಲ. ಇವರು ಯಾರಿಗೆ ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಕೊಟ್ಟವ್ರೆ ಅಂದರೆ, ಯಾರು ವಿಗ್ರಹ ಆರಾಧನೆಯನ್ನು ಒಪ್ಪುವುದಿಲ್ಲವೋ ಅವರಿಗೆ ಕರ್ಕೊಬಂದು ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಕೊಡಿ. ಇದು ಅಕ್ಷಮ್ಯ ಅಪರಾಧ. ನಾಳೆ ಸಹ ಇವ್ರೇನು ಮಾಡ್ತಾರೆ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟನ ವಕ್ಫ್ ಅಂತ ಸೇರಿಸ್ಬಿಟ್ರೆ ರಾಜ್ಯ ಸರ್ಕಾರ ಎಲ್ಲೋಗಣ? ರಜಾಕ್ ಸರ್, ನೇರವಾದ ಪ್ರಶ್ನೆ ನಿಮ್ಗೇನೆ. ಮಹಿಷಾ ದಸರಾನ ಸಪೋರ್ಟ್ ಮಾಡಿದವರು ಸರ್, ಏನು ಹೇಳಿ? ಮಹಿಷಾ ದಸರಾನ ಸಪೋರ್ಟ್ ಮಾಡಿದವರು, ಐ ರಿಪೀಟ್, ಮಹಿಷಾ ದಸರಾನ ಸಪೋರ್ಟ್ ಮಾಡಿದವರಿಂದ ದಸರಾ ಆಚರಣೆ ಹೆಂಗ್ ಮಾಡ್ಬೇಕು ಅಂತ ಕಲಿಬೇಕಾಗಿದ್ದಿಲ್ಲ. ಮೈಸೂರು ಅಂತ ಹೇಳಿದ್ರೆ ಮಹಿಷಾಸುರನ ಊರು. ನಾವು ನೋಡಿದೀವಿ, ಇತಿಹಾಸ ತಿರುಚಿದ್ದು ನಾನು ನೋಡಿದ್ದೀನಿ, ಇತಿಹಾಸ ತಿರುಚಿದ್ದು ನಾನು ನೋಡಿದ್ದೀನಿ. ಆಯ್ತಾ? ನೋಡ್ರಿ, ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ, ನೋ ಡೌಟ್. ಇನ್ನೊಂದು ನಿಮಗೆ ಕೇಳ್ತೀನಿ ಸರ್, ಹಿಂದೂಗಳಿಗೆ ಓಲೈಕೆ ಮಾಡಲಿಕ್ಕೆ ಇನ್ಯಾವುದೇ ಕಾರಣಕ್ಕೂ ಸರ್ಕಾರ ಲಿಟ್ರಲಿ ಫೇಲ್ ಆಗಿದೆ. ಮೇಡಮ್ ಅವರು ಯಾರು ಬಾನು ಮುಷ್ತಾಕ್ ಮೇಡಮ್ ಅವರು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಹಿಂದೂಗಳಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರೆ ಎನಿ ಕಾಸ್ಟ್
ಅವರು ಅರಿಶಿಣ ಕುಂಕುಮನ ಧರಿಸಲೇಬೇಕು, ಇಲ್ಲ, ಇಲ್ಲ. ತಾಯಿ ಚಾಮುಂಡೇಶ್ವರಿ ಕೃಪಾರ್ಚನೆ ಧರಿಸಲ್ಲ. ಮಾಡಲೇಬೇಕು. ಇಲ್ಲ, ಇದು ಧರಿಸಲ್ಲ. ಆಗ್ಲೇಬೇಕು, ಇದು ಹಾಗೆ ಆಗುತ್ತೆ. ಅದು ಅವರ ವೈಯಕ್ತಿಕ ವಿಚಾರ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಚಾಮುಂಡೇಶ್ವರಿ ದೇವರ ಆಶೀರ್ವಾದದಿಂದ ದಸರಾ ಸ್ಟಾರ್ಟ್ ಆಗಬೇಕು, ರಾಜಕೀಯದಿಂದ ಅಲ್ಲ. ಸರ್ಕಾರದವರು ಸುಮ್ಮನೆ ಭಿನ್ನಾಭಿಪ್ರಾಯ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬಾನು ಮುಷ್ತಾಕ್ ಅವ್ರನ್ನ ತಂದಿದ್ದಾರೆ. ಮೊದಲನೇದಾಗಿ ಓಟ್ಗೋಸ್ಕರ ಮತ ಬ್ಯಾಂಕ್ ಅನ್ನೋದನ್ನ ಇಟ್ಕೊಂಡು ಸರ್ಕಾರದವರು BJP ಅವ್ರ ವಿರುದ್ಧ ಮಾತಾಡಿಕೊಂಡು ಇವತ್ತಿನ ದಿನ ಮಾತಾಡ್ತಿದ್ದಾರೆ. ನೀವು ಹೇಳಿ, ಫಸ್ಟ್ ಕುರಾನ್ ಫಸ್ಟಾ ಇಲ್ಲ ಅಂದ್ರೆ ಇದು ಬೇರೆ ಫಸ್ಟಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವತಃ ಇದ್ದಾಗ ಆನೆ ಪಡೆ, ಗಜ ಪಡೆ ಶಾ ಇಮಾಮ್ ಅಲಿ ದರ್ಗಾಗ್ ಬರ್ತಿತ್ತು. ಅವಾಗ ಯಾವ ನೋಡ್ರಿ, vote ಇತ್ತು? ಅಬ್ದುಲ್ ರಜಾಕ್ ಅವರೇ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಹಳೆ ಕಥೆಗಳು ಬಿಟ್ಬಿಟ್ಟು ಇವಾಗ ಮಾತಾಡ್ಬೇಕು ಫಸ್ಟ್. ಆಯ್ತಾ? ನಮ್ ಧರ್ಮ ನಮ್ಗೆ ಹೆಚ್ಚು, ನಿಮ್ ಧರ್ಮ ನಿಮ್ಗೆ ಹೆಚ್ಚಾಗಿರುತ್ತೆ. ಅದಲ್ಲ ಸಂಪ್ರದಾಯ. ಇವತ್ತು ಕೇಳಿಸ್ಕೊಳ್ಳಿ. ಹಲೋ ರಜಾಕ್ ಅವರೇ, ಸಂಪ್ರದಾಯ ಅದು. ಹಲೋ, ದಸರಾ ಸ್ಟಾರ್ಟ್ ಆಗಿದ್ದು ಬನ್ನಿ ಹಬ್ಬದಿಂದ, ಬನ್ನಿ ಗಿಡದಿಂದ. ಹೌದು. ಯಾವಾಗಿಂದ? ಅದಕ್ಕೆ ಆದಿ ಅನಾದಿ ಕಾಲದಿಂದ ರಾಮಾಯಣದಲ್ಲಿ ರಾಮ ರಾವಣ ವಿದ್ಯುತ್ತಿಗಿಂದಾಗ, ಮಹಾಭಾರತದಲ್ಲಿ ಕುಂತಿ ತಾಯಿ ಅಜ್ಞಾತವಾಸದಲ್ಲಿ ತಮ್ಮ ಮಕ್ಕಳು ತಮ್ಮ ಶಸ್ತ್ರಾಸ್ತ್ರ ಬಚ್ಚಿಡ್ಲಿಕ್ಕೆ ಓದಿದ್ದೀನಿ. ಅಲ್ಲಿಂದ ದಸರಾ ಸ್ಟಾರ್ಟ್ ಆಗಿದ್ದು. ಮೊನ್ನೆ ಬಂದ ಯಾವುದೇ ಒಂದು ಬೇರೆ ದೇಶದ ಮಂದಿಯಲ್ಲಿ ಆಕ್ರಮಣ ಮಾಡಿ ಇದು ಮಾಡಿ ಹಿಂದೂ ನಮ್ಮ ಧರ್ಮದ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ ನೀವು. ರಜಾಕ್ ಅವರೇ, ನಂದೊಂದು ಪ್ರಶ್ನೆ ನಿಮ್ಗೆ. ಹೇಳಿ ಅಕ್ಕ. ನೀವು ಮಸೀದಿಗೆ ಹೋಗ್ತೀರಾ, ಏನ್ ಮಾಡ್ತೀರಾ ಅಲ್ಲಿ? ನಮಾಜ್ ಮಾಡ್ತೀನಿ. ನಮ್ದು ಕರ್ನಾಟಕದ್ದು ಚಾಮುಂಡೇಶ್ವರಿ ದೇವ್ರು ನಾವೇನ್ ಮಾಡ್ಬೇಕು? ಪೂಜೆ ಮಾಡ್ಬೇಕು. ಅಲ್ಲಿಗೆ ಬರ್ಬಾರ್ದಲ್ವಾ ನೀವು? ಯಾಕೆ ಅವ್ರಿಗೆ ಬರ್ಬಾರ್ದು? ಬರ್ಬೇಡ್ರಿ ಅಂತ ಹೇಳ್ರಿ. ಹಂಗೇನಿಲ್ಲ, ಬರ್ಬೇಡ್ರಿ ನಾನು ಅಂತ ಹೇಳ್ರಿ ಬರ್ಬೋದು. ಅವ್ರಿಗೆ. ಬಂದ್ಮೇಲೆ ಪೂಜೆ ಹಂಗಿಲ್ಲ, ಮಾಡ್ಬೇಕಷ್ಟೇ. ಕೇಳಿ ಒಂದ್ ನಿಮಿಷ ಕೇಳಿ. ನಾನು ಬರ್ಬೋದು, ನಾನು ಬಂದಾಗ ನೀನ್ ಪೂಜೆ ಮಾಡ್ಲೇಬೇಕು ಅಂತ ನೀವು ಒತ್ತಡ ಮಾಡಬಾರ್ದು. ಅದೇ ಅನೇಕತೆಯಲ್ಲಿ ಏಕತೆ, ಅದೇ ನಮ್ಮ ರಾಜ್ಯದ ಸುಂದರತೆ, ಅದೇ ನಮ್ಮ ರಾಜ್ಯದ ಸೌಂದರ್ಯ. ಅದನ್ನ ಈಗ ನಾವು ಸರ್ಕಾರದವ್ರು ತಾನೇ ನಿಮ್ಗೆ ಕೊಡ್ತಾರೆ. ಜಾತಿ ಮತ ಭೇದ ಎಲ್ಲ ನಮ್ದು ಬೇರೆದಿರ್ಬೋದು, ಭಾರತೀಯರು ಕನ್ನಡಿಗರು ಅಂತ ನಾವು ನೀವು ಒಗ್ಗಟ್ಟು. ಬೇರೆನೇ ನೀವು ಮಸೀದಿಗೆ ಹೋಗಿ ನೀವು ಮಾತ್ರ ಮಾಡ್ಬೇಕು, ಹೆಣ್ಮಕ್ಳು ನಿಮ್ಮ ಹತ್ರ ಬಂದ್ ಮಾಡಬಾರ್ದು. ಹಂಗೇನಿಲ್ಲ, ನಮ್ಮಲ್ಲಿ ನಾವು ಹೆಣ್ಮಕ್ಳು ಕುಂಕುಮ ಇಟ್ಕೋಬೇಕು, ಸೀರೆ ಉಟ್ಕೋಬೇಕು, ಪೂಜೆ ಮಾಡ್ಬೇಕು ಅಂತ ಎಲ್ಲ ಮಾಡ್ಬೇಕು. ವೈಯಕ್ತಿಕ ವಿಚಾರ. ಮಾಡಿದ್ರೆ ಬರ್ಬೇಕಲ್ಲಿ, ಇಲ್ಲ ಅಂದ್ರೆ ಬರ್ಬಾರ್ದು. ಬರ್ಬೇಡ್ರಿ ಅಂತ ಹೇಳ್ರಿ. ಒಂದ್ ನಿಮಿಷ ಕೇಳ್ರಿ, ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ನೀವು ಎಲೆಕ್ಷನ್ ಮರ್ಯಾದೆ ಅಲ್ಲಿ ನಿಂತ್ಕೊಳ್ಳಿ, ಕೊಡ್ಬೇಕು ನಾನು ಅವ್ರಿಗೆ. ಹೋಗ್ತೀನಿ. ನಾವು ಎಲ್ಲ ಮಾಡ್ಬೇಕು ಕವಿ ಅಂತ. ಅದಕ್ಕೆ ಸರ್ಕಾರದವ್ರು ಏನ್ ಮಾಡ್ಬೇಕು? ವಿಧಾನಸೌಧದಲ್ಲಿ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡ್ ಮಾಡ್ಬೇಕು ಅವ್ರನ್ನ. ಅದು ಸಿದ್ದರಾಮಯ್ಯನಿಗೆ ಹೇಳಿ ನೀವು. ಸಿದ್ದರಾಮಯ್ಯ ಅವ್ರಿಗೆ ನೀವ್ ಹೇಳ್ಬೇಕು. ಅವ್ರೊಂದ್ ಪ್ರಶ್ನೆ ಕೇಳಿದ್ರೆ ರಜಾಕ್ ಅವ್ರೊಂದು ಉತ್ತರ ಕೊಟ್ರು. ಅವ್ರ ಪ್ರಶ್ನೆಗೆ ಇವ್ರ ಉತ್ತರಕ್ಕೆ ಸಿದ್ದರಾಮಯ್ಯನವ್ರು ಕೇಳಿ ಅಂತ ಹೇಳಿದ್ರು. ನಂದೊಂದು ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೆ, ರಜಾಕ್ಗೆ. ಇದೇ ಇಫ್ತಿಯಾರ್ ಊಟಕ್ಕೆ ಅಂತ ಸಿದ್ದರಾಮಯ್ಯವ್ರನ್ನ ಕರೆದಾಗ ಅವ್ರನ್ನ ಟೇಬಲ್ ಮೇಲೆ ಕೂಡ್ಸ್ಬಿಟ್ಟು ತಲೆ ಮೇಲೆ ಟೊಪ್ಪಿ ಹಾಕಿ ಯಡಿಯೂರಪ್ಪನ್ಗೂ ಹಾಕಿದೀವಿ, ಯತ್ನಾಳ್ಗೂ ಹಾಕಿದೀವಿ. ಪ್ರತಿಯೊಬ್ಬ ಬಿಜೆಪಿ ನಮ್ಮ ಹತ್ರ ಸರಿಯಾಗಿದ್ದಾರೆ. ಪ್ರತಿಯೊಬ್ಬ ಬಿಜೆಪಿ